ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಟಾಪ್ ಒನ್ ಸೂಪರ್ ಅಕಾಡೆಮಿಗೆ ಸ್ವಾಗತ. ಈ 6ನೇ ತರಗತಿಯಿಂದ 10ನೇ ತರಗತಿಯ ವಿಡಿಯೋ ಸರಣಿಯಲ್ಲಿ ಇವತ್ತು ನಾನು ಅಕ್ಷಾಂಶಗಳು ಇದರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂತಹ ಮಾಹಿತಿಯನ್ನು ನೀಡಲಿದ್ದೇನೆ. ಇದು ಅತ್ಯಂತ ಉಪಯುಕ್ತವಾಗಿರ್ತಕ್ಕಂತಹ ವಿಡಿಯೋ. ನೀವು ಯಾರಾದರೂ ನಮ್ಮ ಟಾಪ್ ಒನ್ ಸೂಪರ್ ಅಕಾಡೆಮಿಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ನೋಟಿಫಿಕೇಶನ್ಗಳಿಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಸ್ನೇಹಿತರೆ. ಇವತ್ತು ಈ ಅಕ್ಷಾಂಶಗಳ ಬಗ್ಗೆ ಸಿಂಪಲ್ ಆಗಿ ತಿಳಿದುಕೊಳ್ಳೋಣ. ಈ ಸಿಂಪಲ್ ಆಗಿ ತುಂಬ ಎಕ್ಸಾಮ್ಗಳಲ್ಲಿ ಇದ್ರ ಬಗ್ಗೆ ಕ್ವಶನನ್ನು ಕೇಳಿದ್ದಾನೆ ಸ್ನೇಹಿತರೆ. ಮೊದಲನೆಯದಾಗಿ ಸ್ವಲ್ಪ ಭೂಮಿಯ ಬಗ್ಗೆ ತಿಳಿದುಕೊಳ್ಳೋಣ. ಭೂಮಿಗೆ ಜೀವಂತ ಗ್ರಹ, ವಿಶಿಷ್ಟ ಗ್ರಹ, ಜಲಾವೃತ ಗ್ರಹ, ನೀಲಿ ಗ್ರಹ ಎಂದು ವಿವಿಧ ಹೆಸರುಗಳಿಂದ ಕರೆಯುತ್ತಾರೆ. ಭೂಮಿಯು ಚಂದ್ರನಿಗಿಂತ 4 ಪಟ್ಟು ದೊಡ್ಡದಾಗಿದೆ. ಸೂರ್ಯನಿಗಿಂತ 107 ಪಟ್ಟು ಚಿಕ್ಕದಾಗಿದೆ. ಚಂದ್ರನಿಗಿಂತ 4 ಪಟ್ಟು ದೊಡ್ಡದಾಗಿದೆ. ಸೂರ್ಯನಿಗಿಂತ 107 ಪಟ್ಟು ಚಿಕ್ಕದಾಗಿದೆ. 361 ದಶಲಕ್ಷ ಚದರ ಕಿಲೋಮೀಟರ್ ಅಂದರೆ 70.78 ಕ್ಷೇತ್ರ ನೀರು ಆವರಿಸಿದೆ. ಅದೇ ರೀತಿ 149 ದಶಲಕ್ಷ ಚದರ ಕಿಲೋಮೀಟರ್ ಅಂದರೆ 29.22 ಕ್ಷೇತ್ರ ಭೂಭಾಗವಿದೆ ಈ ಭೂಮಿಯ ಮೇಲೆ. ಉತ್ತರ ಗೋಳಾರ್ಧದಲ್ಲಿ 60% ಭಾಗದಷ್ಟು ಭೂಭಾಗವಿದೆ. ಅದೇ ರೀತಿ 40% ಜಲರಾಶಿ ಇದೆ. ಆದ್ದರಿಂದ ಈ ಉತ್ತರ ಗೋಳಾರ್ಧವನ್ನು ಭೂಪ್ರಧಾನ ಗೋಳಾರ್ಧ ಎಂದು ಕರೆಯುತ್ತಾರೆ. ಅದೇ ರೀತಿ ದಕ್ಷಿಣ ಗೋಳಾರ್ಧದಲ್ಲಿ 81% ಭಾಗದಷ್ಟು ಜಲರಾಶಿ ಇದ್ದು 19 ಭಾಗದಷ್ಟು ಭೂಭಾಗ ಇರುವುದರಿಂದ ಇದನ್ನು ಜಲಪ್ರಧಾನ ಎನ್ನುವರು. ದಕ್ಷಿಣ ಗೋಳಾರ್ಧವನ್ನು ಜಲಪ್ರಧಾನ ಅಂತ ಹೇಳಿ ಕರೆದರೆ ಉತ್ತರ ಗೋಳಾರ್ಧವನ್ನು ಭೂಪ್ರಧಾನ ಅಂತ ಹೇಳಿ ಕರೀತಾರೆ. ಸಮಭಾಜಕ ವೃತ್ತದ ವ್ಯಾಸ 12,756 ಕಿಲೋಮೀಟರ್. ಸಮಭಾಜಕ ವೃತ್ತ ವ್ಯಾಸ 12,756 ಕಿಲೋಮೀಟರ್. ಧ್ರುವೀಯ ವ್ಯಾಸ 12,714 ಕಿಲೋಮೀಟರ್. ಇವೆರಡರ ನಡುವಿನ ವ್ಯತ್ಯಾಸ 42 ಕಿಲೋಮೀಟರ್. ದೀರ್ಘ ಹಗಲು ಹೊಂದಿರುವ ದಿನ ಯಾವುದಪ್ಪ ಅಂದ್ರೆ ಜೂನ್ 21 ದೀರ್ಘ ಹಗಲು ಹೊಂದಿರತಕ್ಕಂತಹ ದಿನವಾಗಿದೆ. ಇನ್ನು ಅಕ್ಷಾಂಶಗಳು. ಗೋಳದ ಮೇಲೆ ಪೂರ್ವ ಪಶ್ಚಿಮವಾಗಿ ಎಳೆದಿರುವ ಕಾಲ್ಪನಿಕ ರೇಖೆಗಳನ್ನು ಅಕ್ಷಾಂಶಗಳು ಎನ್ನುವರು. ಗೋಳದ ಮೇಲೆ ಪೂರ್ವ ಪಶ್ಚಿಮವಾಗಿ ಎಳೆದಿರುವ ಕಾಲ್ಪನಿಕ ರೇಖೆಗಳನ್ನು ಅಕ್ಷಾಂಶಗಳು ಎನ್ನುವರು. ಒಂದು ಅಕ್ಷಾಂಶದಿಂದ ಮತ್ತೊಂದು ಅಕ್ಷಾಂಶಕ್ಕಿರುವ ಭೂಮಿಯ ಮೇಲಿನ ಅಂತರ 110.4 ಕಿಲೋಮೀಟರ್ಗಳಾಗಿದೆ. 110.4 ಕಿಲೋಮೀಟರ್ಗಳಾಗಿರುತ್ತದೆ ಒಂದು ಅಕ್ಷಾಂಶದಿಂದ ಮತ್ತೊಂದು ಅಕ್ಷಾಂಶಕ್ಕಿರುವ ದೂರ. ಭೂಮಧ್ಯ ರೇಖೆ ಅಥವಾ 0 ಡಿಗ್ರಿ ಅಕ್ಷಾಂಶ ಸೇರಿಕೊಂಡು 181 ಅಕ್ಷಾಂಶಗಳಿವೆ. 0 ಡಿಗ್ರಿ ಅಕ್ಷಾಂಶ ಬಿಟ್ಟು 180 ಅಕ್ಷಾಂಶಗಳು ಅದನ್ನು ಹಿಡಿದುಕೊಂಡು, ಅದು ಕೂಡ ಒಂದು ಅಕ್ಷಾಂಶ ಆಗಿರುವುದರಿಂದ ಅದನ್ನು ಹಿಡಿದುಕೊಂಡು 181 ಅಕ್ಷಾಂಶಗಳು ಆಗುತ್ತವೆ. ಪ್ರಮುಖ ಅಕ್ಷಾಂಶಗಳು. ಈ 7 ಅಕ್ಷಾಂಶಗಳನ್ನು ನೀವು ಕರೆಕ್ಟಾಗಿ ನೆನಪಿನಲ್ಲಿ ಇಟ್ಕೊಂಡ್ರೆ ಈ ಅಕ್ಷಾಂಶಗಳ ಮೇಲೆ ಬರುವ ಪ್ರಶ್ನೆಗಳನ್ನು ನೀವು ಈಸಿಯಾಗಿ ಸಾಲ್ವ್ ಮಾಡ್ಬೋದು ಸ್ನೇಹಿತರೆ. 7 ಅಕ್ಷಾಂಶಗಳು ಮಾತ್ರ ಇವೆ. 0 ಡಿಗ್ರಿ ಅಕ್ಷಾಂಶ ಸಮಭಾಜಕ ವೃತ್ತ ಅಂತ ಹೇಳಿ ಕರೀತಾರೆ. 23 ಉತ್ತರ ಅಕ್ಷಾಂಶವನ್ನು ಕರ್ನಾಟಕ ಸಂಕ್ರಾಂತಿ ವೃತ್ತ ಅಂತ ಹೇಳಿ ಕರೀತಾರೆ. ಅದೇ ರೀತಿ 23 ದಕ್ಷಿಣ ಅಕ್ಷಾಂಶವನ್ನು ಮಕರ ಸಂಕ್ರಾಂತಿ ವೃತ್ತ ಅಂತ ಹೇಳಿ ಕರೀತಾರೆ. ಕನ್ಫ್ಯೂಸ್ ಆಗಬೇಡಿ ಸ್ನೇಹಿತರೆ. 23 ಉತ್ತರ ಅಕ್ಷಾಂಶ ಮಕರ ಸಂಕ್ರಾಂತಿ, 23 ದಕ್ಷಿಣ ಅಕ್ಷಾಂಶ ಮಕರ ಸಂಕ್ರಾಂತಿ ವೃತ್ತ. ಏನು 66 ಉತ್ತರ ಅಕ್ಷಾಂಶ, ಇದು ಉತ್ತರ ಧ್ರುವ ವೃತ್ತ. ಅದೇ ರೀತಿ 66 ದಕ್ಷಿಣ ಅಕ್ಷಾಂಶವನ್ನು ದಕ್ಷಿಣ ಧ್ರುವ ವೃತ್ತ ಅಂತ ಹೇಳಿ ಕರೀತಾರೆ. 90 ಡಿಗ್ರಿ ಉತ್ತರ ಅಕ್ಷಾಂಶವನ್ನು ಉತ್ತರ ಧ್ರುವ ಅಂತ ಹೇಳಿ ಕರೆದರೆ 90 ಡಿಗ್ರಿ ದಕ್ಷಿಣ ಅಕ್ಷಾಂಶವನ್ನು ದಕ್ಷಿಣ ಧ್ರುವ ಅಂತ ಹೇಳಿ ಕರೀತಾರೆ.
ಈ 7 ಅಕ್ಷಾಂಶಗಳನ್ನು ನೀವು ಕರೆಕ್ಟಲ್ಲಿ ನೆನಪಿನಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ. ಯುವಕರ ಮೇಲೆ ತುಂಬ ಸಾರಿ ಕ್ವಶನ್ಗಳನ್ನು ಕೇಳಿದ್ದಾರೆ. ಅಕ್ಷಾಂಶಗಳಲ್ಲಿ ಇದು ಪ್ರಮುಖ ಪಾರ್ಟ್ ಅಂತಾನೆ ಹೇಳ್ಬೋದು. ಆದ್ದರಿಂದ ಎಲ್ಲರೂ ಈ 7 ಅಕ್ಷಾಂಶಗಳಿಗೆ ಕಡೆಗೆ ಒಂದು ಸ್ವಲ್ಪ ಗಮನವನ್ನು ಕೊಡಿ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಇವತ್ತು ಅಕ್ಷಾಂಶಗಳ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂತಹ ಮಾಹಿತಿಯನ್ನು ತಿಳಿದುಕೊಂಡಿದ್ದೇವೆ. ನೆಕ್ಸ್ಟ್ ಅಂದರೆ ನಾಳಿನ ವಿಡಿಯೋದಲ್ಲಿ ರೇಖಾಂಶಗಳ ಬಗ್ಗೆ ಅತ್ಯಂತ ವಿವರಣಾತ್ಮಕವಾಗಿರ್ತಕ್ಕಂತಹ ಮಾಹಿತಿ ಇರುತ್ತದೆ. ಆದ್ದರಿಂದ ನೀವು ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಅಕ್ಷಾಂಶಗಳನ್ನು ಮುಗಿದ ತಕ್ಷಣ ಈ ರೇಖಾಂಶಗಳು ನಿಮಗೆ ಕಾಣಿಸ್ತಾ ಇದೆ ಅಂದ್ಕೋತೀನಿ. ರೇಖಾಂಶಗಳ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಇದ್ರ ಬಗ್ಗೆ ತಿಳಿಸ್ತೇನೆ. ಅಲ್ಲಿ ತನಕ ಎಲ್ಲರಿಗೂ ಧನ್ಯವಾದಗಳು.